ಬೆಳ್ಳಂ ಬೆಳಿಗ್ಗೆ ಚವರಾಯನ ಅಟ್ಟಹಾಸ. ನಿಂತಿದ್ದ ಲಾರಿಗೆ ಟಿಟಿ ವಾಹನ ಡಿಕ್ಕಿ ಹೊಡೆದಿದೆ. ಪರಿಣಾಮ ಈ ಭೀಕರ ಅಪಘಾತದಲ್ಲಿ 13 ಮಂದಿ ಬಲಿಯಾಗಿದ್ದಾರೆ. ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಂತ ಘಟನೆ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತ ನಡೆದಿದೆ. ಚಿಂಚೋಳಿ ಮಾಯಮ್ಮನ ದರ್ಶನಕ್ಕೆ ತೆರಳಿದ್ರು ಭಕ್ತರು, ಸ್ವಗ್ರಾಮಕ್ಕೆ ವಾಪಸ್ ಬರ್ತಾ ಇದ್ರು. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಎಮ್ಮಿಹಟ್ಟಿ ಗ್ರಾಮದವರು ಮೃತರು ಅನ್ನೋದು ತಿಳಿದು ಬಂದಿದೆ. ದೇವರ ದರ್ಶನವನ್ನ ಮುಗಿಸಿ ವಾಪಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈ ಭೀಕರ ಅಪಘಾತ ನಡೆದಿದೆ. ಚಿಂಚೋಳಿ ಮಾಯಮ್ಮನ ದರ್ಶನಕ್ಕೆ ಅಂತ ಟಿಟಿಯಲ್ಲಿ ತೆರಳಿದ್ರು ಭಕ್ತರು. ದರ್ಶನ ಮುಗಿಸಿ ಗ್ರಾಮಕ್ಕೆ ವಾಪಸ್ ಆಗ್ತಾ ಇದ್ದ ವೇಳೆ ಅಪಘಾತ ನಡೆದಿದೆ. ಮೃತರು ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಎಮ್ಮಿಹಟ್ಟಿ ಗ್ರಾಮದವರು. ದೇವರ ದರ್ಶನ ಮುಗಿಸಿ ವಾಪಸ್ ಆಗ್ತಾ ಇದ್ದ ವೇಳೆ ಈ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಂತಹ ಅಪಘಾತ ಇದು. ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಟಿಟಿ ವಾಹನ ಗುದ್ದಿದೆ. ಪರಿಣಾಮ ಟಿಟಿ ವಾಹನ ಸಂಪೂರ್ಣ ಜಖಮಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಸಂಪರ್ಕದಲ್ಲಿದ್ದಾರೆ. ಪವನ್, ಈ ಅಪಘಾತ ಎಷ್ಟೊತ್ತಿಗೆ ನಡೆದಿರೋದು, ಏನ್ ಕಾರಣ ಅಂತ ತಿಳಿದು ಬರ್ತಾ ಇದೆ? ಎಷ್ಟು ಜನ ಮೃತಪಟ್ಟಿದ್ದಾರೆ? ಎಷ್ಟು ಜನ ಪ್ರಯಾಣಿಸ್ತಾ ಇದ್ರು ಟಿಟಿಯಲ್ಲಿ? ಶ್ವೇತಾ, ತಡರಾತ್ರಿ ಅಂದ್ರೆ ಇದು ತಡರಾತ್ರಿ ಆದಂತ ಒಂದು ಅಪಘಾತ. ಒಂದ್ ಕಡೆ ದೇವರ ದರ್ಶನವನ್ನ ಮುಗಿಸ್ಕೊಂಡು, ಚಿಂಚೋಳಿ ಮಾಯಮ್ಮನ ದರ್ಶನವನ್ನ ಮುಗಿಸಿಕೊಂಡು ತಮ್ಮ ಸ್ವಗ್ರಾಮಕ್ಕೆ ವಾಪಸ್ ಆಗ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಎಮ್ಮಿಹಟ್ಟಿ ಗ್ರಾಮದವರು. ಬಹುತೇಕ ಮೃತಪಟ್ಟವರಲ್ಲಿ ಎಲ್ಲ ಹೆಣ್ಮಕ್ಳಿದ್ದಾರೆ. ಒಂದ್ ರೀತಿ ನೋಡಿದ್ರೆ ಭೀಕರವಾದಂತ ಅಪಘಾತ. ಯಾಕಂದ್ರೆ ನಿಂತಿರುವಂತ ಲಾರಿ, ಇದು ಲಾರಿ ಹಾಸನ ಜಿಲ್ಲೆಯ ಮೂಲದ್ದು ಲಾರಿ ಅಂತ ಹೇಳಲಾಗ್ತಾ ಇದೆ. ಒಂದು ಲೋಡ್ ಆಗಿರುವಂತ ಒಂದು ಲಾರಿ ಸೈಡಿಗೆ ನಿಂತ್ಕೊಂಡಿದೆ. ಹಾವೇರಿ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತಿರುವಂತ ಲಾರಿಗೆ ಒಂದು ಭೀಕರವಾಗಿ ಆಂಬುಲೆನ್ಸ್ ಹೋಗಿ ಡಿಕ್ಕಿ ಹೊಡೆದಂತಹ ಪರಿಣಾಮ, ಹಿಂದಿನಿಂದ ಹೋಗಿ ಕುತ್ಕೊಂಡಿರುವಂತಹ ಪರಿಣಾಮ ಎಲ್ಲ ಆಂಬುಲೆನ್ಸ್ ನಲ್ಲಿರುವಂತ ಎಲ್ಲರೂ ಕೂಡ ಆಲ್ಮೋಸ್ಟ್ ಮೃತಪಟ್ಟಿದ್ದಾರೆ. ಈಗ ಪೊಲೀಸರು ನೀಡಿರುವಂತ ಅಧಿಕೃತವಂತ ಮಾಹಿತಿ ಪ್ರಕಾರ ಸದ್ಯಕ್ಕೆ ಮೃತರ ಸಂಖ್ಯೆ 13. ಅದು ಇನ್ನೂ ಹೆಚ್ಚಿಗೆ ಆಗ್ಬಹುದು ಅಂತ. ಸುಮಾರು 16 ಜನ ಪ್ರಯಾಣ ಬೆಳೆಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಕೆಲವು ಗಾಯಾಳುಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಮೃತರ ಸಂಖ್ಯೆ 13ಕ್ಕೇರಿದೆ. ತಡರಾತ್ರಿ ನಡೆದಂತ ಅಪಘಾತ ಇದು. ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೆಗೆದುಕೊಂಡು ಬಂದಿರುವಂತಹ ಬ್ಯಾಗ್ಗಳಿರ್ಬೋದು, ಅವರು ದೇವಸ್ಥಾನಕ್ಕೆ ಹೋದಂತ ಅವರ ಪರ್ಸನಲ್ ಬ್ಯಾಗ್ಗಳಿರ್ಬೋದು, ಎಲ್ಲವೂ ಕೂಡ ಇಟ್ಟಿದ್ದಾರೆ. ಸಾಲು ಸಾಲು ಹೆಣಗಳ ರಾಶಿಯನ್ನ ಕಂಡಂತಹ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂತಹವರು, ಅಕ್ಕಪಕ್ಕದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಈ ಅಪಘಾತದ ದೃಶ್ಯವನ್ನ ಕಂಡು. ಒಂದ್ ಕಡೆ ಅಪಘಾತದ ಭೀಕರತೆಗೆ ಹಿಂದೆ ಇರುವಂತಹ ಟಿಟಿ ವಾಹನ ಏನಿದೆ ಸಂಪೂರ್ಣವಾಗಿ ನುಜ್ಜುಗೊಜ್ಜಾಗಿದೆ. ನಿಂತಿರುವಂತ ಲಾರಿಗೆ ಡಿಕ್ಕಿ ಹೊಡೆದಿರುವಂತ ಬಂಪರ್ ನಲ್ಲಿದ್ರು ಅಂತ ಅನ್ಸುತ್ತೆ ಬಹುಶಃ ಟಿಟಿಯ ಡ್ರೈವರ್. ಒಂದು ಅಪಘಾತದ ರಭಸಕ್ಕೆ ಚಾಲಕ ಕೂಡ ಮೃತಪಟ್ಟಿದ್ದಾನೆ. ಸಂಪೂರ್ಣವಾಗಿ ಟಿಟಿ ಜಖಂಗೊಂಡಿದೆ, ಎಲ್ಲ ನುಜ್ಜುಗೊಜ್ಜಾಗಿದೆ. ಆ ಡ್ರೈವರ್ನ ಶವವನ್ನ ಕಟ್ ಮಾಡಿ ತೆಗೆಯಲಾಯಿತು ಅನ್ನುವಂತ ಮಾಹಿತಿಯನ್ನ ಪೊಲೀಸರು ನೀಡ್ತಾ ಇದ್ರು ಇಲ್ಲಿ ಸ್ಥಳೀಯರಿಗೆ. ಹೀಗಾಗಿ ಬಹಳಷ್ಟು ಭೀಕರವಾದಂತ ಅಪಘಾತ ಸಂಭವಿಸಿರುವಂತ ಹಿನ್ನೆಲೆಯಲ್ಲಿ ತಡರಾತ್ರಿ ನಡೆದಂತ ಈ ಒಂದು ಅಪಘಾತ ಸುಮಾರು 13 ಜನರನ್ನ ಬಲಿ ತೆಗೆದುಕೊಂಡಿದೆ. ಜಬರಾಯ ಆ ಹೈವೇಯಲ್ಲಿ 13 ಜನ ಭಕ್ತಾದಿಗಳು ದೇವರ ದರ್ಶನ ಮುಗಿಸ್ಕೊಂಡ್ಬಂದಂತವ್ರನ್ನ 13 ಜನ ಇವತ್ತು ಮೃತಪಟ್ಟಿದ್ದಾರೆ. ಶ್ವೇತಾ, ಓಕೆ ಪವನ್, ಊರು ರೀಚ್ ಆಗೋದಕ್ಕೆ ಇನ್ನು ಎಷ್ಟು ದೂರದಲ್ಲಿದ್ರು ಹಾಗಾದ್ರೆ? ಅದ್ರ ಜೊತೆಗೆ ಇವಾಗ ಇಷ್ಟು ಜನ ಪ್ರಯಾಣಿಸ್ತಾ ಇದ್ರಲ್ಲ ಒಂದೇ ಟಿಟಿಯಲ್ಲಿ, ಎಲ್ಲರೂ ಒಂದೇ ಕುಟುಂಬದವರ? ಇಲ್ಲ, ಬೇರೆ ಬೇರೆ ಕುಟುಂಬದವರು ಅನ್ನುವಂತ ಪ್ರಾಥಮಿಕ ಮಾಹಿತಿ ಇದೆ ಶ್ವೇತಾ. ಹಾವೇರಿ ನಗರದಿಂದ ಸುಮಾರು 3 ಕಿಲೋಮೀಟರ್ ಇದು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಇದಾದ ನಂತರ ಅವರು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ತಮ್ಮ ಎಮ್ಮಿಹಟ್ಟಿ ಗ್ರಾಮಕ್ಕೆ ಪ್ರಯಾಣ ಬೆಳೆಸೋರಿದ್ರು. ಸುಮಾರು 100-150 ಕಿಲೋಮೀಟರ್ ಆಗುತ್ತೆ ಅವರು ಗ್ರಾಮಕ್ಕೆ. ಸೊ ಈ ಒಂದು ಸಂದರ್ಭದಲ್ಲಿ ರಸ್ತೆಯ ಎಡಭಾಗದಲ್ಲಿ ನಿಂತಹ ಒಂದು ಲಾರಿಗೆ ಈ ಒಂದು ಟಿಟಿ ಬಂದು ಗುದ್ದಿರುವಂತ ಹಿನ್ನೆಲೆಯಲ್ಲಿ ಅಪಘಾತ ಸಂಭವಿಸಿದೆ. ಬಹುಶಃ ಆ ಅಪಘಾತದ ಭೀಕರತೆಗೆ ಎಲ್ಲ ಶವಗಳು ಕೂಡ ನುಜ್ಜುಗೊಜ್ಜಾಗಿ ಹೋಗಿದ್ವು. ಎಲ್ಲವನ್ನೂ ಕೂಡ ಆಂಬುಲೆನ್ಸ್ ಬಂದಂತ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಮತ್ತೆ ಪೊಲೀಸ್ ಸಿಬ್ಬಂದಿ ಬಹಳ ಹರಸಾಹಸ ಪಟ್ಟು
ಶವಗಳನ್ನ ತೆಗಿಬೇಕಾಯ್ತು. ಸಾಲಾಗಿ ಹೆಣಗಳನ್ನ ಹಾಕದಂತ ಸಂದರ್ಭದಲ್ಲಿ ಬಹುಶಃ ಅಪಘಾತದ ಭೀಕರತೆ, ಆ ಒಂದು ಟಿಟಿ ವಾಹನ ಲಾರಿಗೆ ಗುದ್ದಿದಂತ ಭೀಕರತೆಗೆ ಸಾಕಷ್ಟು ಜನ ಕೂಡ ಭಯಭೀತರಾಗಿದ್ದಾರೆ. ಇಂಥ ದೊಡ್ಡ ಅಪಘಾತ ಸುತ್ತಮುತ್ತ ಎಲ್ಲೂ ಕೂಡ ನಡೆದಿರಲಿಲ್ಲ ಅನ್ನುವಂಥದ್ದು ಸ್ಥಳೀಯರ ಮಾತಾಗಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.